ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಲ್ಸನ್. ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರ ನಾಮಪತ್ರ ಸಲ್ಲಿಕೆಯಲ್ಲಿ ಸಾಗರ ಉಪಾಧಿಯಲ್ಲಿ ಹರಿದು ಬಂದ ಯುವಕರ ದಂಡು. ಬೀದರ್ ಜಿಲ್ಲೆಯ ಎಲ್ಲಾ ತಾಲೂಕಿನ ಯುವಕರು ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಬೀದರ್ ನಗರದ ಬಸವೇಶ್ವರ ವೃತ್ತದಲ್ಲಿ ಪಾಲ್ಗೊಂಡಿದ್ದಾರೆ. ಬೀದರ್ ನಗರದ ಬಸವೇಶ್ವರ ವೃತ್ತದಲ್ಲಿ ಸಾಗರ್ ಖಂಡ್ರೆಯ ನಾಮಪತ್ರ ಸಲ್ಲಿಕೆಗೆ ಸಾಗರೋಪಾದಿಯಲ್ಲಿ ಹರಿದು ಬಂದ ಯುವಕರ ದಂಡು. ಹಿರಿಯರಿಗಿಂತ ಯುವಕರೇ ಈ ನಾಮಪತ್ರ ಸಲ್ಲಿಕೆಯಲ್ಲಿ ಆಗಮಿಸಿರುವುದು ತಾವು ನೋಡ್ತಾ ಇದ್ದೀರಿ. ಏನು ಈ ಬಾರಿ ಬೀದರ್ನಲ್ಲಿ ಯುವಕರ ಶಕ್ತಿ ಈ ಬಾರಿ ಲೋಕಸಭೆಯಲ್ಲಿ ಯಾವ ರೀತಿಯಲ್ಲಿ गाड़ी के चलो में
ಪಾಲಿಸಿದ್ದಾರೆ. ಸರ್ವಧರ್ಮ ಸಮಭಾವ ಅನ್ನುವಂಥ ರೀತಿಯಲ್ಲಿ, ಸರ್ವರಿಗೂ ಸಮಬಾಳು ಅನ್ನುವಂಥ ರೀತಿಯಲ್ಲಿ ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ. ಅವರಾಗಲಿ ಖರ್ಗೆಜಿಯವರಾಗಲಿ ಈಗಾಗಲೇ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಸಂಪೂರ್ಣವಾಗಿ ಪರಿವರ್ತನೆ ಆಗ್ತದೆ, ಬದಲಾವಣೆ ಆಗ್ತದೆ. ಬದಲಾವಣೆ ಗಾಳಿ ಬೀಸ್ತಾ ಇದೆ. ಕೇಂದ್ರದಲ್ಲಿಯೂ ಕಾಂಗ್ರೆಸ್ ಪಕ್ಷ ಸರ್ಕಾರ ಬರ್ತದೆ ಅನ್ನುವಂಥ ಒಂದು ವಿಶ್ವಾಸ. ಕುಮಾರಸ್ವಾಮಿ ನೋಡಿ, ಸಂಗಣ್ಣ ಖರ್ಗೆ ಅವರಿಗೆ ನಾನು ಸ್ವಾಗತ ಮಾಡ್ತೀನಿ. ಧನ್ಯವಾದ. ನಮ್ಮ ಬೀದರ್ ನಗರದಲ್ಲಿ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರ ಸುಪುತ್ರ ಸನ್ಮಾನ್ಯ ಸಾಗರ್ ಈಶ್ವರ್ ಖಂಡ್ರೆ ಅವರು ಇಂದು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಈ ದಿನ ಒಂದು ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ಈ ದಿನ ನಾವು ತೋರಿಸ್ಕೊಡ್ತೀವಿ, ಬೀದರ್ನಲ್ಲಿ ಬರುವಂತ 7ನೇ ತಾರೀಕು ಆಗುವಂತ ಲೋಕಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಒಂದು ಒಳ್ಳೆ ಮಾರ್ಜಿನಿಂದ ಗೆದ್ದು ತೋರಿಸ್ತೀವಿ. ರಲ್ಲಿ ಯಂಗೆಸ್ಟ್ ಪಾರ್ಲಿಮೆಂಟ್ ಮೆಂಬರ್ ಅಂದ್ರೆ ಸಾಗರ್ ಖಂಡ್ರೆ ಆಗ್ತಾರ. ಆ ಶಕ್ತಿ ಪ್ರದರ್ಶನ ಇವತ್ತು ಬೀದರ್ನಲ್ಲಿ ಬರುವಂತ ಎಲ್ಲ ಯುವಕರು ಇವತ್ತು ಅವರವರು ಶಕ್ತಿಯಿಂದ ಇವತ್ತು ಸಾಗರ್ ಅವರಿಗೆ ಶಕ್ತಿ ಬೆಂಬಲ ಕೊಡ್ತಾರೆ. 100ಕ್ಕೆ 100 ಇವತ್ತು ಎಲ್ಲ ಯುವಕರು ಇವತ್ತು ಸಾಗರ್ ಜೊತೆ ಇರ್ತಾರೆ. ನಾಮಪತ್ರ ಸಲ್ಲಿಕೆ ಕಾಂಗ್ರೆಸ್ ಪಕ್ಷದ ಸಾಗರ್ ಖಂಡ್ರೆ ಅವರು ಈ ಜಿಲ್ಲಾದ ಯುವಕರು ಭವಿಷ್ಯದ ನಿರ್ಮಾಣ ಆಗಿದೆ. ಇನ್ನು ಒಣ ಯುವಕರು ಬಂದು ಶಕ್ತಿ ಪರಿಷದ ಏನಂಬುದು ಶಕ್ತಿ ತೋರಿಸ್ತಾರೆ ಕಾಂಗ್ರೆಸ್ ಪಕ್ಷದ. ಸಾಗರ್ ಖಂಡ್ರೆ ಅವರು ಪಾರ್ಲಿಮೆಂಟ್ಗೆ ಹೋಗೋದು 100ಕ್ಕೆ 100 ಸತ್ಯ ಅಂಥೇಳಿ ನಾನು ಈ ಜನಸಾಗರ ನೋಡಿ ನೀವು ನೋಡಬೇಕು. ಈ ಭಗವಂತ ಕೋಮದಿ ಏನು ಕೋಮದಿ ಇವತ್ತೇನು ನಮ್ಮ ಯುವ ನಾಯಕರು ಸಾಗರ್ ಈಶ್ವರ್ ಖಂಡ್ರೆ ಅವರೇನಿದ್ದಾರೆ, ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದೀವಿ. ಇವತ್ತಿನ ಈ ದಿವಸ ಅನೇಕ ಯುವಕರಿಗೆ ಏನು ಅಂತಂದರೆ ಒಂದು ಮಾರ್ಗದರ್ಶನ ಸಿಗಲಿದೆ. ಏನು 26 ವರ್ಷದ ಏನು ಹುಡುಗ ಇದ್ದಾರೆ, ಅವರಿವತ್ತು ಎಲ್ಲ ನಮ್ಮ ಯುವಕರಿಗೆ ಏನು ಅಂತಂದ್ರೆ ಒಂದು ಮೆಸೇಜ್ ಮುಟ್ಟಿಸ್ತಾರಕ್ಕೆ 26 ವರ್ಷದಲ್ಲೂ ಒಬ್ಬರು ಯುವಕರು MP ಆಗ್ಬೋದು ಅಂತ. ಮತ್ತು ಪದೇ ಏನು ಇಲ್ಲಿ BJP ಕಾರ್ಯಕರ್ತರಾಗಲಿ BJP ನಾಯಕರಾಗಲಿ ಏನು ಹೇಳ್ತಾ ಇದ್ದಾರೆ, 26 ವರ್ಷದ ಹುಡುಗ ಭಾಳ ಚಿಕ್ಕವರಿದ್ದಾರೆ, ಹಂಗಿದ್ದಾರೆ, ಅವ್ರಿಗೇನು ಎಕ್ಸ್ಪೀರಿಯೆನ್ಸ್ ಇಲ್ಲ, ಹಾಗೆ ಹೇಗೆ ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪು. ಯಾಕೆ ಅಂತಂದರೆ 22 ವರ್ಷದ ವಯಸ್ಸಿನಲ್ಲಿದ್ದಾಗ ಅವರು ಕೋವಿಡ್ನಲ್ಲಿ ಸುಮಾರು ಕೆಲಸಗಳನ್ನ ಮಾಡಿದ್ದಾರೆ. ಯಾವ ರೀತಿ ಅಂತಂದರೆ ಯಾರಿಗೆ ಫುಡ್ ವ್ಯವಸ್ಥೆ ಇರಲಿಲ್ಲ, ಊಟದ ವ್ಯವಸ್ಥೆ ಇರಲಿಲ್ಲ, ಅವರಿಗೆಲ್ಲ ಫುಡ್ ಕಿಟ್ ಕೊಡೋದಾಗಲಿ, ರೆಮ್ಡಿಸಿವಿರ್ ಇಂಜೆಕ್ಷನ್ ಕೊರತೆ ಇತ್ತು, ಅದು ಸಿಗೋ ಥರ ಮಾಡಿದ್ದಾರೆ. ಆಕ್ಸಿಜನ್ ಕೊರತೆ ಇತ್ತು, ಅದರದ್ದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಭಾಳಷ್ಟು ಜನರಿಗೆ ನಾನಾ ರೀತಿ ಸಹಾಯ ಮಾಡಿದ್ದಾರೆ, ಫೈನಾನ್ಷಿಯಲಿ ಸಹಾಯ ಮಾಡಿದ್ದಾರೆ. ಆವಾಗ ನಮ್ಮ ಬೀದರ್ MP ಅವರು ಎಲ್ಲಿದ್ದಿದ್ರು, ಆವಾಗ ಅವ್ರ ವಯಸ್ಸು ಎಷ್ಟಿತ್ತು, ಅವಾಗ ಕೇಳಬೇಕಿತ್ತು, ಸಾಗರ್ ಖಂಡ್ರೆ ಅವರೇ ತಾವು ಭಾಳ ಚಿಕ್ಕವರಿದ್ದಿದ್ರಿ, ನೀವು ಇನ್ನೂ ವರ್ಕ್ ಮಾಡಬೇಡ್ರಿ, ನಾನು ದೊಡ್ಡವನಿದ್ದೀನಿ, ನಾನು ವರ್ಕ್ ಮಾಡ್ತೀನಿ ಅಂತ ಅವಾಗ ಹೇಳಬೇಕಿತ್ತು. ಅವಾಗ ಎಲ್ಲಿದ್ದಿದ್ರು ಸರ್ ಅವರು? ಆ ಥರ ಏಜ್ ಮ್ಯಾಟರ್ ಮಾಡೋಂಗಿಲ್ಲ. ಹಾಗೆ ಸಾಗರ್ ಖಂಡ್ರೆ ಅವರು ಚಿಕ್ಕವರಿದ್ದಿದ್ರು, ಅವರಲ್ಲಿ ಭಾಳಷ್ಟು ಏನು ಅಂತಂದರೆ ಮೆಚುರಿಟಿ ಇದೆ, ಭಾಳ ವಿದ್ಯಾವಾನಿದ್ದಾರೆ. ಮತ್ತು ನಮ್ಮ ಯುವಕರಿಗೆ ಏನು ಕುಂದುಕೊರತೆಗಳು ಏನಿದೆ ಅದೆಲ್ಲ ನೋಡಿ ಅದಕ್ಕೆಲ್ಲ ಸರಿಪಡಿಸ್ತಾರೆ. ಮತ್ತು ಅವರೊಬ್ಬರು LLB ಮುಗಿಸಿ ಒಬ್ಬ ಒಳ್ಳೆ ಎಜುಕೇಷನ್ ಪಡೆದಿದ್ದಾರೆ. ಮತ್ತು ನಾನು ಹೇಳ್ತೀನಿ ಎಲ್ಲ ಯುವಕರಿಗೆ, ಕಾಂಗ್ರೆಸ್ಸಲ್ಲಿ ಚೆನ್ನಾಗಿದೆ, ಬೀದರಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿ ಕಾಂಗ್ರೆಸ್ಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ಕೊಂಡು ತರಬೇಕು ಅಂತ ಎಲ್ಲ ಯುವಕರಿಗೆ ನಾನು ಮನವಿ ಮಾಡ್ತೀನಿ. ಜೈ ಹಿಂದ್. ಇವತ್ತಿನ ಸಾಗರ್ ಖಂಡ್ರೆ ಅವರ ನಾಮಪತ್ರದಲ್ಲಿ ಯುವಕರದ ಒಂದು ಪಾಲು ಏನಿದೆ? ಪಾಲು ಏನು ಅಂತಂದರೆ, ಇವಾಗ ಯುವಕರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಯುವಕರಿಗೆ ನಾನು ಇವಾಗಲೇ ಹೇಳಿದ್ದೀನಿ, ಯುವಕರಿಗೆ ಒಂದು ಮೆಸೇಜ್ ಸಿಗ್ತಾ ಇದೆ, ನಾವು ಯುವ ಶಕ್ತಿ ಏನಿದ್ದೀವಿ ಅಂತ ತೋರಿಸ್ಕೊಡ್ತೀವಿ. ಯುವಕರು ಏನೇ ಮಾಡ್ಬೋದು. ಇವಾಗ 26 ವರ್ಷ ಇದ್ದರೂ ನಾವು ಇವಾಗ ಗೆದ್ದು ತೋರಿಸ್ತೀವಿ. ಮತ್ತೇನು ಅಂತಂದರೆ ಪಾರ್ಲಿಮೆಂಟಲ್ಲಿ ಅತಿ ಚಿಕ್ಕ ವಯಸ್ಸಿನವರು 26 ವರ್ಷ ವಯಸ್ಸಿನವರು ಪಾರ್ಲಿಮೆಂಟಲ್ಲಿ ಇವತ್ತು ಪ್ರವೇಶ ಮಾಡ್ತಾರಂತ ನಾನೊಂದು ಭರವಸೆ ಕೊಡ್ತೀನಿ. ತಮ್ಮ ಹೆಸರು? ಸಂತೋಷ್ ಪಾಟೀಲ್, ಕಾಂಗ್ರೆಸ್ ಯುವ ಮುಖಂಡರು. ಈಶ್ವರ್ ಸಾಗರ್ ಖಂಡ್ರೆ ಅವರು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಭಾಲ್ಕಿ ತಾಲೂಕಿನ ಹಾಗೂ ನನ್ನ ಗ್ರಾಮದ ಸಮಸ್ತ ಎಲ್ಲ ಯುವಕರು, ಹಿರಿಯ ಮುಖಂಡರು, ಎಲ್ಲ ಬುದ್ಧಿಜೀವಿಗಳು ಇವತ್ತೇನಪ್ಪ ಒಂದು ಬೀದರ್ನಲ್ಲಿ ಸೇರಿಕೊಂಡು ಬಸವೇಶ್ವರ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಾವು ಇಲ್ಲಿ ಬಹಳಷ್ಟು ಜನ ಯುವಕರನ್ನು ಸೇರಿಕೊಂಡು ಇವತ್ತು ಯುವಶಕ್ತಿಗೆ ಬೆಂಬಲ ನೀಡುತ್ತಿದ್ದೇವೆ. ಯುವಶಕ್ತಿ ಯುವ ಶಕ್ತಿ ಅಂದರೆ ಬಹಳಷ್ಟು ಇವತ್ತು ಯುವಕರಿದ್ದಾರೆ. ಆದರೂ ಕೂಡ ಬಹಳಷ್ಟು ವಿಜ್ಞಾನ ಇದ್ದಂಥ
ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.